ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಧ್ವನಿಯ ವೇಗವು ಅತಿ ಹೆಚ್ಚು ಯಾವುದರಲ್ಲಿ ಇರುತ್ತೆ? ಘನವಸ್ತುಗಳಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವಶನ್. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ವಾಯುಮಂಡಲದ ಪದರ ಯಾವುದು? ಸ್ಟ್ರಾಟೋಸ್ಫಿಯರ್. ಏಕೆಂದರೆ ಸ್ಟ್ರಾಟೋಸ್ಫಿಯರಲ್ಲೇ ಓಝೋನ್ ಲೇಯರ್ ಇರುತ್ತೆ. ಈ ಓಝೋನ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ ಸೂರ್ಯನಿಂದ ಬರುವಂಥ ಕಿರಣಗಳನ್ನು UV ರೇಸನ್ನು ತಡೆದು ನಮಗೆ ಭೂಮಿ ಮೇಲಿರುವ ಜೀವಿಗಳನ್ನು ರಕ್ಷಿಸೋಕ್ಕೆ ಬೇಕಾಗಿರುವಂಥ ಕಿರಣಗಳನ್ನು ಮಾತ್ರ ಅದು ಹೊರಗಡೆ ಬಿಡುತ್ತೆ. ಸೊ ಓಝೋನ್ ಲೇಯರ್ ಯಾವುದರಲ್ಲಿದೆ ಅಂದರೆ ಸ್ಟ್ರಾಟೋಸ್ಫಿಯರಲ್ಲಿದೆ. ನೆಕ್ಸ್ಟ್ ಕ್ವಶನ್. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಯಾವ ಅನಿಲವನ್ನು ಬಳಸುತ್ತವೆ? ಕಾರ್ಬನ್ ಡೈಆಕ್ಸೈಡ್. ನೀರಿನ ಕುದಿಯುವ ಬಿಂದುವಿನ ಸೆಲ್ಸಿಯಸ್ ಮಾಪಕದಲ್ಲಿ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ ಫ್ಯಾರನ್ಹೀಟ್ ಮಾಪಕದಲ್ಲಿ ಎಷ್ಟು ಅಂದರೆ 212 ಫ್ಯಾರನ್ಹೀಟ್. ಈ ತಾಪಮಾನದಲ್ಲಿ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳಲು ಬೇಕಾದ ಕನಿಷ್ಠ ವೇಗ ಎಷ್ಟು? 11.2 km/s. ಇದನ್ನು ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಕೂಡ ಕರಿತೀವಿ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಅಂತಂದರೆ ಅಮ್ಮೀಟರ್. ಸೊ ವೋಲ್ಟ್ ಮೀಟರ್ ವೋಲ್ಟೇಜನ್ನು ಅಳೆಯುವಂಥದ್ದು. ಓಮ್ ಮೀಟರ್ ಅಂತಂದರೆ ರೆಸಿಸ್ಟೆನ್ಸನ್ನು ಅಳೆಯುವಂಥದ್ದು. ಗ್ಯಾಲ್ವಾನೋಮೀಟರ್ ಅಂದರೆ ಸ್ವಲ್ಪ ಫ್ಲಕ್ಚುಯೇಷನ್ ವಿದ್ಯುತ್ ಪ್ರವಾಹ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ನೈಟ್ರೋಜನ್. ಎಷ್ಟು ಪರ್ಸೆಂಟ್ ಅಂದರೆ 78%. ಆಮ್ಲಜನಕ 21%. ಇನ್ನು ಉಳಿದ ಅನಿಲಗಳೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಸ್ಟೆಪ್ಸ್. ಇದೆಲ್ಲಿರುತ್ತೆ ಅಂದರೆ ಕಿವಿಯಲ್ಲಿರುತ್ತೆ. ಅತ್ಯಂತ ದೊಡ್ಡ ಮೂಳೆ ಯಾವುದು ಅಂದರೆ ಫೆಮರ್. ಇದೆಲ್ಲಿರುತ್ತೆ ಅಂದರೆ ಮಾನವನ ದೇಹದಲ್ಲಿ ತೊಡೆಯಲ್ಲಿರುವಂತಹ ಒಂದು ಮೂಳೆಯಾಗಿದೆ. ಬಣ್ಣದ ದೂರದರ್ಶನದಲ್ಲಿ ಪ್ರಾಥಮಿಕ ಬಣ್ಣಗಳು ಯಾವುದು? ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. RCB ಅಂತ ನಾವೇನು ಕರಿತೀವಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ, ಅಲ್ಲಿ C ಬದಲಿಗೆ G ಅನ್ನು ಹಾಕೊಳ್ಳಿ ಅಷ್ಟೇ. RGB. ಕೆಂಪು, ಹಸಿರು, ನೀಲಿ. ರೆಡ್, ಗ್ರೀನ್, ಬ್ಲೂ. ಸೊ ಈ 3 ಬಣ್ಣಗಳನ್ನು ವಿವಿಧ ಪ್ರಮಾಣದಲ್ಲಿ ಕಲಿಸಿದಾಗ ನಮಗೆ ಬೇರೆ ಎಲ್ಲ ಬಣ್ಣಗಳು ಕೂಡ ಸಿಗ್ತವೆ. ಅದಕ್ಕೆ ಇದನ್ನು ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ, ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪರಮಾಣುವಿನ ಕೇಂದ್ರದಲ್ಲಿ ಕಂಡುಬರುವ ಕಣಗಳು ಯಾವುವು? ಕೇಂದ್ರದಲ್ಲಿ ಯಾವ್ಯಾವ್ದು ಕಂಡುಬರುತ್ತೆ? ಫೋಟಾನ್ಗಳು ಮತ್ತು ನ್ಯೂಟ್ರಾನುಗಳು ಕಂಡುಬರುತ್ತದೆ. ಅವುಗಳ ಸುತ್ತ ಎಲೆಕ್ಟ್ರಾನುಗಳು ಸುತ್ತಾ ಇರುತ್ತೆ. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು?